ಹಾಯ್ ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಪ್ರಪಂಚದಲ್ಲೇ ಎಲ್ಲಾದರೂ ಬ್ಲೂ ಮೂನ್ ಸ್ಟೋನ್ ಸಿಗುತ್ತೆ ಅಂದರೆ ಅದು ಬಂದುಬಿಟ್ಟು ಮಿಟಿಯಾ ಗೋಡಾದಲ್ಲಿ. ಸೊ ಅದನ್ನು ನಿಮ್ಗೆ ತೋರ್ಸೋಕ್ಕೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಇದ್ದೀನಿ ಶ್ರೀಲಂಕಾದಲ್ಲಿ, ಗಾಲೆಯಿಂದ 28 ಕಿಲೋಮೀಟರು. ಇದು ಗಾಲೆಗೆ ಹೋಗೋ ರೂಟು ಗುರುಗಳೇ. ಅಲ್ಲಿಂದ 1 ಕಿಲೋಮೀಟರ್ ಅಂತ ತೋರಿಸ್ತಿತ್ತಲ್ವ, ಅಲ್ಲಿಂದ ಇರೋದು ಆ್ಯಕ್ಚುಲಿ 3 ಕಿಲೋಮೀಟರು. ಸೊ 3 ಕಿಲೋಮೀಟರ್ಗೆ ಅಂತ ಹೇಳ್ಬಿಟ್ಟು ನಾನು ಆಟೋ ಮಾತಾಡಿದ್ರು. ನಮ್ಮ ಕರೆನ್ಸಿಯಲ್ಲಿ 106ರಿಂದ 110 ರೂಪಾಯಿ ಆಗುತ್ತೆ. ಸೊ ಇವರು ಅಲ್ಲಿ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಮೈನಿಂಗ್ ಎಲ್ಲ ತೋರಿಸ್ಕೊಂಡು ಆ ಪರ್ಲೆಲ್ಲ ಅದು ಇಷ್ಟ ಆದರೆ ನಾವು ತೊಗೋಬೋದು, ಅದು ತೊಗೊಂಡು ಇಲ್ಲ ಅಂದರೆ ಮತ್ತೆ ತೊಗೊಂಬಂದ್ಬಿಟ್ಟು ಇಲ್ಲೇ ಡ್ರಾಪ್ ಮಾಡ್ತಾರೆ ಈ ಮೇನ್ ರೋಡಲ್ಲಿ. ಮತ್ತೆ ಅಲ್ಲಿಂದ ನಾವು ಬೇರೆ ಕಡೆ ಹೋಗಬೇಕು. ನೋಡಿ ನಾವು ಬಂದ್ವಿ ಗುರುಗಳೇ. ಇವ್ರ ಹೆಸರು ಮಹಮ್ಮದ್ ಅಂತ. ಇವರೇ ಈಗ ನಮಗೆ ಗೈಡ್ ಮಾಡ್ತಾ ಇರೋದು. ಆ ಮೂನ್ ಸ್ಟೋನ್ ಬಗ್ಗೆ ಹೇಳ್ತಾರೆ. So, sir, tell me, sir, yes. What moonstone? I will show you moonstone. Yeah, I will explain it. So, how long it is? So, this is not too far. Okay. ಸ್ವಲ್ಪ ದೂರದಲ್ಲೇ ಇದೆಯಂತೆ ಮೈನು. Cinnamon trees. ಸೊ ಇದೆಲ್ಲ ಸಿನಮನ್ ಟ್ರೀಸ್, ಅಂದರೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಚಕ್ಕೆ, ಅಡುಗೆಗೆಲ್ಲ ಯೂಸ್ ಮಾಡ್ತಾರಲ್ವ ಅದು ಚಕ್ಕೆ. ಇದು ಸಿನಮನ್ನು ನೋಡಿ, ಚಿಗುರಿದ್ರೆ ಈ ಥರ ಇರುತ್ತೆ. ಮೈನಿಂಗು ಒಳಗಡೆ ಎಲ್ಲ ಬಿಡಲ್ಲ ಅನಿಸುತ್ತೆ. ನೋಡಿ ಈ ಥರ ಮಣ್ಣು ತೆಗಿತಾರೆ. ನೋಡಿ ಅಲ್ಲಿ ಎಲೆಗಳು ಎಷ್ಟು ದೂರ ಇದೆ ಗುರು. Moonstone we have two colors, okay. White and blue. Okay. White moonstone you can find different countries in Tanzania, Madagascar, Brazil also you can find, right? Blue moonstone only in Sri Lanka. Only in Sri Lanka, all over the world? Yes, only in this particular area. Okay. So we have two different kind of blue, white moonstone and 3 shades of blue moonstone. Okay. This mine is new one, 18 meters deep. This is 18 meters. Yes. And also ಗುರುಗಳೇ 18 ಮೀಟರ್ ಇದೆಯಂತೆ. ಇಲ್ಲಿಂದ 18 ಮೀಟರ್ ಅಂದರೆ ಲೆಕ್ಕ ಹಾಕೊಳ್ಳಿ. ಒನ್ ಟನಲ್ ಈ ಕಡೆಗೆ ಹೋಗಿದೆ. ಅಲ್ಲಿ ನೋಡಿ ಲೈಟ್ ಹಾಕಿದ್ದಾರೆ ನೋಡಿ. ಡೀಪಲ್ಲಿ ನಾನು ಹೇಳ್ತೀನಿ 7 ಮೀಟರ್ಸ್ ಹೋಗಿದೆಯಂತೆ. ಈಗಲೂ ತೆಗಿತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಟೆಲಿಫೋನು. ಈಗ ನೋಡಿ ನಾನು ಕೂಗ್ತೀನಿ, ಇದು ಟೆಲಿಫೋನ್. ಹಲೋ, ಹಾಯ್ ಸರ್, ಹೌ ಆರ್ ಯು ಸರ್? ಗುಡ್. ನೋಡಿ ಇದು ಮೈಕು, ಸ್ಪೀಕರು ಎಲ್ಲ ಇದೆ. ಅವ್ರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕೆ, ಇಲ್ಲಾಂದರೆ ಅವರು ಇಲ್ಲಿಗೆ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪೈಪು 18 ಮೀಟ್ರ್ ಕೆಳಗಡೆ ಇಳಿದಿದೆ. ಅಲ್ಲಿಂದ ಒಂದು 7 ಮೀಟ್ರ್ ಹೋಗಿದೆ ಒಳಗಡೆಗೆ. ಸೊ ಇದು ಮಣಿನ ಅಂದರೆ ಬ್ಲೂ ಸ್ಟೋನ್, ಮೂನ್ ಸ್ಟೋನ್ನ ತೆಗಿಯುವಂಥ ಪದ್ಧತಿ ಇನ್ನೂ ಮುಂದೆ ತೋರಿಸ್ತೀನಿ. ಅವರು ಗೋಲ್ಡ್, ಸೇಮ್ ಲೈಕ್ ಗೋಲ್ಡ್. ಓಕೆ, ಲೈಕ್ ದಟ್. ಸೊ ಇದು ಡಿಗ್ ಮಾಡ್ತಾರೆ, ಕೆಳಗಡೆ ಡಿಗ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನೋಡಿ ಇದು ನೀರು. 1 ಮಿನಿಟ್ ನೋಡಿ, ಆ ಮಣ್ಣನ್ನ ತಗೊಂಬಂದು ಇಲ್ಲಿ ನೀರಲ್ಲಿ ಈ ಥರ ವಾಶ್ ಮಾಡ್ತಾರೆ. ಈ ಥರ ಜಮ್ಸ್ ಸಿಗುತ್ತೆ ಗುರು. ಇಲ್ಲಿ ಕಾಣಿಸ್ತಿದ್ಯಾ ಗುರುಗಳೇ? ನೋಡಿ ಈ ಥರ ಜಮ್ಸ್ ಇದರಲ್ಲಿ ಹುಡುಕ್ತಾರೆ. ವೈಟ್ ಆ್ಯಂಡ್ ಬ್ಲೂ ಜಮ್ ನೋಡಿ. ಇದು ಸ್ಟೋನ್ ಬ್ಲೂ ಶೇಡ್. ದಿಸ್ ಇಸ್ ಬ್ಲೂ like a rainbow. Yes. ನೋಡಿ ಇದು ಮೋಸ್ಟ್ ವ್ಯಾಲ್ಯೂಬಲ್. ನೋಡಿ ಅಲ್ಲಿ ವೈಟ್ ಒಂದು, ಮತ್ತು ವೈಟಲ್ಲೇ ಬ್ಲೂ ಇಷ್ಟು ಕಾಣಿಸ್ತಿದ್ಯಾ ನೋಡಿ. ತಿರುಗಿಸ್ತಾ ಇದ್ದೀನಿ, ಬಿಸಿಲಲ್ಲಿ ಕಾಣಿಸುತ್ತೆ. ಇದು ಅಮೂಲ್ಯವಾದದ್ದು. ಇಲ್ಲಿ show you the factory. So we have in Sri Lanka 21 stones. I will show you all the stone in the museum factory. ಗುರುಗಳೇ, ಒಳಗಡೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದೆ. ಅಂದರೆ ಒಳಗಡೆ ಹೋದರೆ ಯಾರು ಅಲೋ ಮಾಡ್ತಾರೆ ಅಂದರೆ, ಇದು ಬಂದುಬಿಟ್ಟು ಗೌರ್ಮೆಂಟ್ ಆಥರೈಸ್ಡ್ ಪ್ಲೇಸ್ ಅಂತೆ. ಸೊ ಒಳಗಡೆ ಯಾರನ್ನೂ ಅದರ್ಸ್ನ ಬಿಡಲ್ಲ, ಡೇಂಜರಸ್ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ಒಳಗಡೆ ಹೋಗೋಕ್ಕಾಗಲ್ಲ. ಬಟ್ ಒಳಗಡೆ ಯಾರು ಒಂದು 4 ಜನ ಕೆಲಸ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಈ ಕಡೆಯಿಂದ ನೀರು ಬಿಡ್ತಾರೆ. ಒಂದು ಪೈಪು ಆಕ್ಸಿಜನ್ಗೆ ಇಟ್ಟಿದ್ದಾರೆ. ಇನ್ನೊಂದು ನೋಡಿ, ಅಲ್ಲೊಂದು ಬಕೆಟ್ ಕಾಣಿಸ್ತಿದೆಯಾ, ಆ ಬಕೆಟಲ್ಲಿ ಅವರು ಮಣ್ಣು ತೊಗೊಂಬಂದು ಆ ಬಕೆಟಲ್ಲಿ ಹಾಕಿದ್ರೆ ಆ ಬಕೆಟಿಂದ ಮೇಲೆ ಎಳ್ಕೊಂಡು ಇಲ್ಲಿ ಹಾಕ್ಕೊತಾರೆ ಸೈಡಿಗೆ. ನೋಡಿ ಈ ಥರ ಕಲ್ಲು ತೆಗಿತಾರೆ. ಇದ್ರಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಈ ಥರ ನೋಡ್ತಾರೆ. ಈ ಥರ ಸ್ಟೋನ್ಸಲ್ಲಿ ಅದು ಒಂದು ಸಿಗುತ್ತೆ. ಇದು ಮಣ್ಣು. ಗುರುಗಳೇ, ಈ ಮಿಟಿಯಾ ಗೋಡು ಅಲ್ಲಿ ಆಲ್ಮೋಸ್ಟ್ 21 ಥರ ಸ್ಟೋನ್ಸ್ ಸಿಗುತ್ತಂತೆ. ಅದರಲ್ಲಿ 18 ಸ್ಟೋನ್ಸು ಬೇರೆ ಕಡೆ ಸಿಗುತ್ತೆ. ಇಲ್ಲಿ ಇನ್ನು 3 ಥರ ಸ್ಟೋನ್ಸ್ ಸಿಗುತ್ತಂತೆ. ಅದರಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಅಂದರೆ ಅದು ವೈಟ್ ಕಲರಲ್ಲಿ ಬ್ಲೂ ಶೇಡ್ ಬರುತ್ತಲ್ವ ಅದು.
ಅದು ಇನ್ನೊಂದು ವಿಷಯ ಹೇಳಿದ್ರು ಮೊಹಮ್ಮದ್ ಸರ್ ಅವ್ರು ಬಂದ್ಬಿಟ್ಟು ಒಂದು ಟನಲ್ನ ಡಿಗ್ ಮಾಡಿದ್ರೆ ಬಂದ್ಬಿಟ್ಟು 40 ವರ್ಷ ಬೇರೆ ಕಡೆ ಅವ್ರು ಡಿಗ್ ಮಾಡೋಂಗಿಲ್ವಂತೆ. ಅದು ಗೌರ್ಮೆಂಟ್ ಹತ್ರ ಕಾಂಟ್ರಾಕ್ಟ್ ತೊಗೊಂಡಿರೋದು. ಸೊ ಇದು ಗುರುಳೆ, ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಸಿನಮನ್. ಯಾ ಸರ್, Cinnamon oil factory. ಸಿನಿಮನ್ ಆಯಿಲ್ ಫ್ಯಾಕ್ಟ್ರಿ. From the leaf, you Yeah. make cinnamon oil. 200 kilograms of leaf, only 1 liter oil, 6-hour process, like a distillation system. ಹೌ ಮಚ್? 200 kilograms leaf, 200 1 kilo. liter oil. 1 ಲೀಟರ್ ಆಯಿಲ್. So we put all the leaf in this tank. ಓಕೆ. From here with the fire, so these all the finished ones, finished leaf. Okay. Those are the new ones, right? And water tank on the top, steam water something, and all the leaf are boiling with this steam ದಿಸ್ water. ಒನ್ ಯು ವಿಲ್ ಪುಟ್ ದೇರ್. Yes, this is finished ones. ದಿಸ್ ಇಸ್ ಫಿನಿಶ್ ಒನ್. Take free massage today, huh? Tomorrow you have to pay for us. ನೋಡಿ, ಅದು ಸಿನಿಮನ್ ಆಯಿಲು. ಅವ್ರು ಇಡ್ತಾ ಇದ್ದಾರೆ ಯಾವ ಥರ ಸ್ಮೆಲ್ ಬರುತ್ತೆ ಅಂತ. ಇದನ್ನು ಹೆಡ್ ಮಸಾಜ್ಗೆ ಮತ್ತು ತಲೆ ನೋವು ಜಾಸ್ತಿ ಆದರೆ ಅದಕ್ಕೆಲ್ಲ ಈ ಸಿನಿಮನ್ ಆಯಿಲ್ದು ಯೂಸ್ ಮಾಡ್ತಾರೆ. ನೋಡಿ, ಇದು ಈ ಥರ ಪಾಕೆಟಲ್ಲಿ ನ್ಯಾಚುರಲ್ ಆಗಿ ಇರೋದು. ಅದು ಬಿಟ್ಟರೆ ಇದು ನೋಡಿ ಅಡುಗೆಗೆ ಚಕ್ಕೆ ಎಲೆ ಎಲ್ಲ ಹಂಗೆ ಯೂಸ್ ಮಾಡ್ತಾರೆ. For the bottom. Yeah. ಇದು ನೋಡಿ, ಇದು ಈ ಥರ ಚಿಕ್ಕದು ದೊಡ್ಡದು, ಅದಕ್ಕಿಂತ ದೊಡ್ಡದು. ಹೌ ಮಚ್ ಇಸ್ ದಿಸ್ ಸರ್? 2,500 rupees. ನೋಡಿ, 2,500 ರೂಪಾಯಿ ಶ್ರೀಲಂಕನ್ ಕರೆನ್ಸಿಯಲ್ಲಿ. ದಿಸ್ ಒನ್ 5,000 rupees. ದಿಸ್ ಇಸ್ 5,000. 10,000 rupees. ಇದು and 10,000. 20,000 rupees. 20,000 ರುಪೀಸ್. ಸೊ ಅದು ಲೆಕ್ಕ ಹಾಕೊಳ್ಳಿ. ಇದು 20,000. ದಿಸ್ ಒನ್ 10,000. 10,000, 5,000, 2,500. 2,500. ನೋಡಿ, ಈ ಥರ ಫ್ರೆಶ್ ಆಯಿಲು ಎಲ್ಲೂ ಸಿಗಲ್ಲ. 100% natural. 100% ನ್ಯಾಚುರಲ್. ಅದನ್ನು ಹೆಂಗೆ ಮಾಡ್ತಾರೆ ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ಹಸಿ ಎಲೆ, ಇದು ನೋಡಿ ಹಸಿ ಎಲೆ, ಅದೇನು ಕಾಣಿಸ್ತಿದೆ ಹಸಿ ಎಲೆನ, ಇದು ಸ್ವಲ್ಪ ಒಣಗಿರೋ ಹಸಿ ಎಲೆನ ತೊಗೊಂಬಂದ್ಬಿಟ್ಟು ಇದರೊಳಗಡೆ ಈ ಟ್ಯಾಂಕಲ್ಲಿ ಹಾಕ್ತಾರೆ. ಈ ಟ್ಯಾಂಕಲ್ಲಿ ಹಾಕಿದ ತಕ್ಷಣ ಏನು ಮಾಡ್ತಾರೆ, ಇಲ್ಲಿ ಬೆಂಕಿ ಇಡ್ತಾರೆ. ಇಲ್ಲಿ ಬೆಂಕಿ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ ಬೆಂಕಿ ಇಡ್ತಾರೆ. ಅಲ್ಲಿಂದ ಆ ಸ್ಟೀಮ್ ಹೋಗುತ್ತೆ. ಅಲ್ಲಿ ಹೋಗಿರೋದಕ್ಕೆ ಇದು ಬಂದ್ಬಿಟ್ಟು ಚೆನ್ನಾಗಿ ಕುದ್ದು ನೀರಲ್ಲಿ ಹಾಕಿರ್ತಾರೆ. ನೀರಲ್ಲಿ ಕುದ್ದು ಆವಿಯಾಗಿರೋದು ನೋಡಿ ಆ ಟ್ಯಾಂಕಿಂದ ಹಂಗೆ ಹೋಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತು ಅಲ್ಲಿ ಸ್ವಲ್ಪ ಸ್ಟೋರ್ ಆಗುತ್ತೆ. ಅಲ್ಲಿಂದ ತೊಗೊಂಬಂದು ನೋಡಿ ಈ ಥರ ಬಾಟಲ್ಸಲ್ಲಿ ಹಾಕಿ ಮಾರ್ತಾರೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಆ ಥರ ಬಾಟಲ್ಸಲ್ಲಿ ತೊಗೊಂಬಂದು ನೋಡಿ ಇಲ್ಲಿ ಆ ಟ್ಯಾಂಕಿಂದ ಬರ್ತಾ ಇದೆ ನೋಡಿ. ನೀರೆಲ್ಲ ಹೋಗ್ಬಿಡುತ್ತೆ. ಆಯಿಲ್ ಬಂದ್ಬಿಟ್ಟು ಕೆಳಗಡೆ ಸೆಟ್ಲ್ ಆಗುತ್ತಂತೆ. ಈ ನೀರು ಇದೆಯಲ್ವ, ಈ ನೀರೆಲ್ಲ ಹೋಗ್ಬಿಟ್ಟು ಕೆಳಗಡೆ ಆಯಿಲ್ ಇರುತ್ತೆ. ಈ ನೀರನ್ನೆಲ್ಲ ಬಗ್ಸ್ಬಿಟ್ಟು ಅವರು ಆಯಿಲ್ ತೆಗೆದುಬಿಟ್ಟು ಈ ಥರ ಬಾಟ್ಲುಗಳೆಲ್ಲ ಹಾಕಿ ಆಚೆಗೂ ಕಳಿಸ್ತಾರೆ, ನಮ್ಮಂಥವ್ರಿಗೆ ಮಾರ್ತಾರೆ. ಇಲ್ಲಿ ನೋಡಿ 2 ಟ್ಯಾಂಕ್ ಇದೆ, ಅಲ್ಲೊಂದಿದೆ, ಹಿಂದೆ ಒಂದಿದೆ. ಇದು ಮತ್ತು ಚಕ್ಕೆ. Sticks we take off the layer. ಓಕೆ. Then we use as a firewood. ಓಕೆ. ಇದು ಸಿನಮನ್ನ ಸ್ಟಿಕ್ಸು. ಇದ್ರ ಮೇಲೆ ಇರುತ್ತಲ್ವ ಒಂದು ಲೇಯರ್ ತೆಗೆದುಬಿಡ್ತಾರೆ. ಅದೇ ಚಕ್ಕೆ ಗುರು. ನಾವು ಬಿರಿಯಾನಿಗೆ, ಟೀಗೆ ಮತ್ತು ಸ್ಪೈಸಿ ಪದಾರ್ಥಗಳೆಲ್ಲ ಯೂಸ್ ಮಾಡ್ತೀವಲ್ವ, ನೋಡಿ ಇದ್ರದ್ದೇ ಕಡ್ಡಿಗಳ ಮೇಲೆ ಇರುತ್ತೆ ಆ ಒಂದು ಪೋರ್ಷನ್ ಇರುತ್ತಲ್ವ, ಅದನ್ನು ತೆಗಿತಾರೆ. ಇದು ಸಿನಮನ್ನ ಆಯಿಲ್ ಫ್ಯಾಕ್ಟ್ರಿ ಮತ್ತು ಸಿನಿಮಾನ್ ತೆಗಿಯುವಂಥ ರೀತಿ. ಗುರುಗಳೇ ನೋಡಿದ್ರಲ್ವಾ ಸಿನಿಮಾನ್ ಚಕ್ಕೆಯ ಆಯಿಲ್ ತೆಗಿಯೋದು ಹೆಂಗೆ ಮತ್ತು ಚಕ್ಕೆನ ಹೆಂಗೆ ತೆಗಿತಾರೆ ಅಂತ ಹೇಳ್ಬಿಟ್ಟು. ಈ ಮೂನ್ ಸ್ಟೋನ್ ಅಂದರೆ ಆ ಸ್ಟೋನ್ಸ್ನ ಯಾವ ಥರ ಅಲ್ಲಿಂದ ಆ ಬಾವಿಯಿಂದ ತೆಗೆದ ಮೇಲೆ ಅದನ್ನು ಯಾವ ಥರ ಪಾಲಿಷ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ಬನ್ನಿ. Moonstones, different size, different colors, and this is citrine, golden topaz called. ದಿಸ್ ಇಸ್ ಗೋಲ್ಡನ್ Citrine, amethyst, ಅಮೆಥಿಸ್. rose quartz, tiger eye, ಓಕೆ. fluorite, right, and garnet, ಓಕೆ. and white topaz. ದಿಸ್ ಇಸ್ ಪ್ಯೂರ್ ವೈಟ್, ರೈಟ್? Yes. ಪ್ಯೂರ್ ವೈಟ್ ಸ್ಟೋನ್. Smoky quartz and blue calcite. ಓಕೆ. And then we have a big size of stone here. Then we cut and polish. ಇದು ನೋಡಿ ಒಂದೊಂದು ಸತಿ ಈ ಥರನೂ ಸಿಗುತ್ತೆ ಗುರು, ಇಷ್ಟು ದೊಡ್ಡದು ಒಂದೇ ಹತ್ರ. ಇದವರು ನೋಡಲಿಕ್ಕೆ ಅಂತ ಗ್ಯಾಲರಿ ನೋಡಿ. ಈ ಥರದ್ದು ಅವಾಗವಾಗ ನಾವು ಮಾಲಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಲ್ವ ಸೇಲ್ ಮಾಡೋದು. ಇದರಿಂದ ಈ ಥರ ಸ್ಟೋನ್ಸು ಇದು ನೋಡಿ ಆ ಥರ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸ್ಟೋನ್ಸ್ ಇದೆ ನೋಡಿ. ಅದಾದಮೇಲೆ ಅದನ್ನು ತೊಗೊಂಬಂದು Then we cut and polish. ನೋಡಿ ಈ ಥರ ಕಟ್ ಮಾಡ್ತೀವಿ. With diamond coated black and apply to the water. ಓಕೆ. We polish, cut, and then we polish wooden plate and copper powder. ದಿಸ್ ಒನ್ ದೇ Always we cut, see after cut. ಓಕೆ ಓಕೆ ಓಕೆ. Beautiful shiny stone. ಇದು ನೋಡಿ ವೈಟು
ಬ್ಲೂ ಮತ್ತು ಇದು ನೋಡಿ ಲೈಟಿಗೆ ಬಂದಾಗ ಯಾವ ಥರ ಬ್ಲೂ ಆಗ್ತಿದೆ ಅಂತ. ದಿಸ್ ಒನ್ ಆಮೆಥೀಸ್. ಇದು ನೋಡಿ ಪರ್ಪಲ್ ಕಲರು ಆಮೆಥೀಸ್ ಅಂತ. ಓ ಫಾರ್ ಹಿಯರಿಂಗ್ಸ್. ನೋಡಿ ವಾಲೆಗಳಿಗೆ ಈ ಥರ ಸ್ಮಾಲ್ ಸ್ಟೋನ್ ಮಾಡ್ತಾರಂತೆ. ನೋಡಿ ವಾಲೆಗಳು ಒಳಗಡೆ ಎಲ್ಲ ಹಾಕ್ತಾರಲ್ವ. ನೋಡಿ ಇದು ಫ್ಲ್ಯಾಟ್ ಇದೆ. ನೋಡಿ ಇದು ವಾಲೆಗಳಿಗೆಲ್ಲ ಹಾಕೋದು ಈ ಥರ ಸ್ಟೋನ್ಸ್ ಮಾಡಿ ಇದನ್ನು ಅದರ ಸರ್ಕಲ್ ಮಾಡ್ತಾರೆ. ಇದೊಂದು ಪೀಸ್ ಏನಿದೆ ಅದನ್ನು ಸರ್ಕಲ್ ಮಾಡಿ ಅದ್ರ ಒಳಗಡೆ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಅದು ಮತ್ತು ಇದು ನೋಡಿ ಸೈಜು ಯಾವ ಸ್ಟೋನ್ ಬೇಕು, ಯಾವ ಸೈಜಲ್ಲಿ ಬೇಕು ಅಂತ. ಇದು ದೊಡ್ಡದು ಸ್ಮಾಲು ಈ ಥರ ಸೈಜ್ ಬೇಕು. ಎಲ್ಲೊಂದು ಸಿಂಪಲ್ ರಿಂಗ್ಸ್ ನೋಡಿ. ಇದು ಬ್ಲೂ ಮೂನ್ ಸ್ಟೋನ್. ಇದು ಬ್ಲೂ ಮೂನ್ ಸ್ಟೋನ್ ರಿಂಗ್ಸ್ ಅಂತ. ಸೊ ರಿಂಗ್ ಮಾಡ್ತಾರೆ ಕಲ್ಲು ತಂದ ಮೇಲೆ. ಈ ಕಲ್ಲು ಹಂಗೆ ಇರುತ್ತೆ ನ್ಯಾಚುರಲ್ಲಾಗಿ ಯಾವಾಗಲೂ. ಅದಾದಮೇಲೆ ನೋಡಿ ಅದು ಬಿಟ್ಟರೆ ಆಮೇಲೆ ಮಾಡಿದ್ದಾರೆ. ನೋಡಿ ಕತ್ತಿಗೆ ಹಾಕ್ಕೊಳ್ಳೋಕ್ಕೆ ಡಾಲರ್ ಯಾವ ಥರ ಮಾಡಿದ್ದಾರೆ ಬ್ಲೂ ವೈಟ್ ಸ್ಟೋನಲ್ಲಿ. ಗುರುಳೆ ಇದು ಈ ಥರ ರಫ್ ಆಗಿ ಸಿಗುತ್ತೆ ನೋಡಿ. ಅದು ಮಿಣ ಅಂತಿದೆ ಸೈಡ್ಗೆ ಹಿಂಗಂದರೆ. ಇದು ಮೋಸ್ಟ್ ವ್ಯಾಲ್ಯೂಬಲ್, ಇಲ್ಲೇ ಸಿಗೋದು. ಇನ್ನು ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋಲ್ಲ ಈ ಥರ ಸ್ಟೋನ್ ನೋಡಿ. ಅದು ಬಿಟ್ಟರೆ ಈ ಥರ ಸ್ಟೋನ್ಸ್ ಎಲ್ಲ ಕಡೆಯೂ ಸಿಗುತ್ತೆ. ಇದು ನೋಡಿ ಬ್ಲೂವಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ. ಎಲ್ಲ ಕಲ್ಲು ಅಲ್ಲಿ ಸಿಕ್ಕಿರೋದು. ಗುರುಳೆ ಆ ಕಡೆ ಮೈನಿಂಗ್ ಆದಮೇಲೆ ಇದು ತೋರಿಸೋದಲ್ವ ನಾನು ನಿಮಗೆ. ಈಗ ಅದೇ ಜೆಮ್ಸ್ನ ತೊಗೊಂಬಂದ್ಬಿಟ್ಟು ಯಾವ ಥರ ಮಾರ್ತಾರೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಜ್ಯುವೆಲ್ರಿ ಅಂಗಡಿಯಲ್ಲಿ ಫುಲ್ ಓಕೆ ನೋಡಿ. ಇದು ಕಾಣಿಸ್ತಿದೆಯಾ? ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ ಗುರುಗಳೇ, ಇದು ಬಂದುಬಿಟ್ಟು ವೈಟ್ ಗೋಲ್ಡ್ ವಿತ್ ಸ್ಟೋನ್ಸು. ಹಂಗೆ ಆ ಕಡೆ ಹೋದರೆ ಲಾಸ್ಟಲ್ಲಿ ಸಿಲ್ವರ್ ಇರುತ್ತಂತೆ. ಸೊ ನೋಡೋಣ ಎಷ್ಟು ಪ್ರೈಸ್ ಅಂತ ಇಲ್ಲಿ ಹಾಕಿಲ್ಲ ನೋಡಿ. ಅದೆಲ್ಲ ಸ್ಟೋನ್ಸು. ಅದು ನೋಡಿ ಇದು ಎಷ್ಟು ಚೆನ್ನಾಗಿದೆ. ಸೊ ವಾಟ್ ದೇ ಮೇಕಿಂಗ್ ಇದು ನೋಡಿ ಸಿಲ್ವರಲ್ಲಿ ಮಾಡಿರೋದು. ಇದು ಬ್ಲೂ ಮೂನ್ ಸ್ಟೋನು. ಶ್ರೀಲಂಕನ್ ರುಪೀಸಲ್ಲಿ 5,000 ರೂಪಾಯಿ ಅಂತೆ. ಇದೇ ಇಲ್ಲಿ ಚೀಪೆಸ್ಟ್ ಅಂದರೆ. ಅಲ್ಲೇ ಹೆಂಗೆ ನೋಡಿಕೊಂಡ್ರೆ ನೋಡಿ ಇಲ್ಲಿ ರಿಂಗ್ಸು ಈ ಥರ ಎಲ್ಲ ಇದೆ. ಇದು ಬಂದುಬಿಟ್ಟು ಸಿಲ್ವರ್ ವಿತ್ ಸಿಲ್ವರ್ ರೈಟ್. ಸಿಲ್ವರಲ್ಲಿ ಇಲ್ಲಿ ನೋಡಿ ಅದು ಡಿಫ್ರೆಂಟ್ ಆಗಿದೆ. ಅಲ್ಲಿ ನೋಡಿ ಒಂದು ಸ್ಟೋನ್ $240 ಅದು. ಇಲ್ಲಿ ನೋಡಿ ಇದು ಸಾಕಾಗಿದೆ ಗುರುಳೆ. ಇದು ಆಲ್ಮೋಸ್ಟ್ ಎಲ್ಲ ಡೈಮಂಡ್ಸ್ ಇದ್ದಂಗೆ ಇದೆ ನೋಡಿ. ಇದು ಜ್ಯುವೆಲ್ ಇದು ಪ್ರೋಸೆಸ್ ಆ್ಯಕ್ಚುಲಿ. ಅದಾದಮೇಲೆ ಇದೆಲ್ಲ ತೋರಿಸ್ಕೊಂಡು ಬರ್ತಾರೆ ನಮಗೆ ನೋಡಿ. ಸಿನಿಮಾ ಎಲೆ, ಇದು ಹೂವು. ಎಲೆ ಫುಲ್ ಹಾರ್ಡ್ ಆದಾಗ ಇವರು ಇದನ್ನು ಕಟ್ ಮಾಡ್ತಾರೆ ನೋಡಿ. ಈಗ ಸ್ವಲ್ಪ ಹಾರ್ಡ್ ಆಗಿದೆ, ಬಲ್ತಿದೆ. ಇದು ಚಕ್ಕೆ ನೋಡಿ. ಇದು ಚಕ್ಕೆ. ಒಳ್ಳೆ ವಾಪಸ್ಸು ಇದೇ ಜಾಗಕ್ಕೆ ಕರ್ಕೊಂಬಂದು ಬಿಟ್ಟರು. ಇಲ್ಲಿಂದ 3.5 ಕಿಲೋಮೀಟ್ರು ಬಂದಿದ್ದು, 3.5 ಕಿಲೋಮೀಟ್ರು ಹೋಗಿದ್ದು. ಆಟೋ ಡ್ರೈವರನ್ನು ಇಲ್ಲೇ ಬಿಟ್ಟರು ನೋಡಿ. ಆಟೋ ಹಿಡಿತಾ ಇದ್ದೀವಿ. ಗುರುಗಳೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.